ಲಗೇಜ್ ಎಲ್ಲ ತಂದು ಇಲ್ಲೊಂದೊಂದು ಗೋಣಿ ಚೀಲ ಫಾರ್ ನ ಜೊತೆಲಿರಬೇಕು. ಇದು ನಂದು ಕಾಲೇಜ್ ಫ್ರೆಂಡ್, ಮೈ ಬೆಸ್ಟ್ ಫ್ರೆಂಡ್ ಅವರು ಮದುವೆ ಇದೆ. ಸೊ ಇವತ್ತು ಸ್ವಲ್ಪ ಫಂಕ್ಷನ್ಸ್ ಅದು ಇದು ಎಲ್ಲ ಮನೇಲಿ. ನಾಳೆ ರಿಸೆಪ್ಷನ್, ನಾಡಿದ್ದು 9:05 ಬರ್ತಾ. ಎಷ್ಟನೇ ಪ್ಲಾಟ್ಫಾರ್ಮ್ ಇದು? 1. ನಂದು ಸೂಟ್ ಕೇಸ್ ನೋಡಿ, ನನಗೆ ತಲೆ ತಿರ್ತದೆ ನನ್ನ ಸೂಟ್ ಕೇಸ್ ನೋಡಿ. ಕೇಳಿಯೋಕ್ಕಾಗ್ತದೆ. ಒಂದು ಫ್ಲೋರ್ವರೆಗೂ ಎತ್ಕೊಂಡು ಬಂದಿದ್ದೀನಿ. ನನಗೆ ಅಷ್ಟು ರೈಲ್ ಜರ್ನಿ ಅಷ್ಟು ನನಗೇನು ಅಷ್ಟು ಕಂಫರ್ಟಬಲ್ ಆಗಿದೆ. ಸೊ ಪ್ಲಾಟ್ಫಾರ್ಮ್ ನಂಬರ್ 1 ಅಂದ್ರಲ್ವ, ಇದೇನಾ? ಮೈ ಗಾಡ್, ನಾನು ಆ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದಾಗ ತಂದ್ಕೊಡಿಲ್ಲ ಎಲ್ಲ. ಇದು ನಾವು ಆ್ಯಕ್ಚುಲಿ ಈಗ ನಮ್ಮೂರ ಮೇಲೆ ತೊಂದರೆ ಬಂದಿದ್ದೀವಿ. ಎಲ್ಲ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು 8:45ಗೆ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ. 9:05ಗೆ ಅಂತ ಟೈಮ್. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಸಹ ಮಾಡಿದೆ. ಹಸಿವಾಗ್ತಾ ಇದೆ. ಇಲ್ಲಿ ಚೆನ್ನಾಗಿರುತ್ತೋ ಹೋಗುತ್ತೆ. ನಾನು ಟ್ಯಾಬ್ಲೆಟ್ಸ್ ಬೇರೆ ಹಾಕ್ಕೊಡ್ಬೇಕು. ಇನ್ನು ನೋಡ್ಬೇಕು ಏನು ಮಾಡಬೇಕಂತ. ಈಗ ಅಷ್ಟು ಟ್ರೈನ್ ಹೋಗಿ ಎಂಟ್ರಿ ಆಗ್ತೀನಿ. ಆಮೇಲೆ ನೋಡೋಣ, ಅಲ್ಲಿ ಏನಾದರೂ ಫುಡ್ ಬರುತ್ತೆ ಅದೇ ತಗೊಂಡು ಲೇಟ್ ಬೋರ್ಡ್ ಹಾಕಿದ್ರೆ ನಮ್ಮ ಟ್ರೈನ್ ಹೆಂಗೆ ಬರ್ತದೆ. ಕನ್ನಡದಲ್ಲಿಲ್ವ ಇಲ್ಲಿ? ಇಂಗ್ಲೀಷು ಇರೋದು ಕನ್ನಡದಲ್ಲಿ. ನಿಜ ಇಲ್ವಾ ಕನ್ನಡದಲ್ಲಿ? ಎಂಥ ದುರ್ವಿದು, ಕನ್ನಡದಲ್ಲೇ ಹಾಕಿಲ್ಲ. ಕರ್ನಾಟಕ ಆಗಲಿ ಅಪ್ಪ, ಏನು ಜನಗಳು, ಏನು ಗೌರ್ಮೆಂಟು. ಏನು ಹೆಸರು ನಿಂದು? ಏನು ಹೆಸರು ನಿಂದು? ಹೇಳು, ಏನು ಹೆಸರು? ಮಾತಾಡಲ್ವ ನನ್ನ ಹತ್ರ? ಚಾಕ್ಲೇಟ್ ಕೊಡ್ತೀನಿ ಮಾತಾಡಿದ್ರೆ. ಹೇಳು, ಏನು ಹೆಸರು? ನನಗೆ ನಗು ಬರ್ತಾಯಿದೆ. ಎಷ್ಟು ಬಟ್ಟೆ ಇಟ್ಕೊಂಡಿದ್ದೀನಿ ಅಂತ. ಯಾವುದು ಮಿಸ್ ಆಗಿಲ್ಲ ಅಂದರೆ ಸಾಕು. ಮದುವೆ ಮನೇಲಿ ಆ ಕಡೆ ಈ ಕಡೆ ಎಲ್ಲ ಹಾಕಿ ನೀಟಾಗಿ ಆಗಿ ತಗೊಂಡು ಅಂಕಲ್ ಬರ್ತಾಯಿದ್ದಾರೆ, ನಡ್ಕೊಂಡು ಬರ್ತಾಯಿದ್ದಾರೆ. ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ಅಲ್ಲಿದ್ದೆ ನಾನು. ಹಿಂದೆ ತೆಗೆದುಬಿಟ್ಟೆ, ವಾಪಸ್ ಮಾಡ್ಕೊಂಡು ಬರ್ತೀನಿ. ನಾನು ಏನಿತ್ತಲ್ಲ ಹಿಂಗೆ ಬಚ್ಕೊಂಡಿದ್ದಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ. ಡಿಸೈನ್ ಹಂಗೆ ಅಂತ ಕ್ಯಾಮ್ರಾ ಎಲ್ಲ ಹಾಕೊಂಡು ಅವಳ ಫೋಟೋ ಅವಳೇ ತಗೊಳ್ತೀನಿ. ಫೋಟೋಗಳದ್ದು ತೆಗಿಯೋದೇ ಕೆಲಸ. ಬಿಡು, ತಿನ್ಬಿಟ್ಟು ಬರೋಣ ನಡಿ. ಆಮೇಲೆ ನೀನು ತಿಂದ? ನಾನು ತಿಂದೆ. ಮದುವೆ ಮನೆಗೆ ಬಂದು ಕೆಲಸ ಮಾಡಿಬಿಟ್ಟು ತಿನ್ನೋಕೆ ಬಂದಿದ್ದೀನಿ ನಾನು. ಬಂದಿದ ತಕ್ಷಣನೇ ತಿಂತವಳೆ. ಮದುವೆ ಎನರ್ಜಿಲಿರುತ್ತೆ. ನನಗೆ ಸಾಂಬಾರು ಎಲ್ಲೈತೆ? ಸಾಂಬಾರು ಬೇರೆದ್ರಲ್ಲಿ ಏನೋ ಮಸಾಲೆ ಸಾಂಬಾರು ಮಾಡಿದ್ದಾರೆ. ನಮ್ಮ ಇನ್ನ 2 ಕುಲ ಗೋತ್ರಗಳು ಸಾರಿ ಕುಲ ಫ್ರೆಂಡ್ಸ್ ನಮ್ದು ಬರ್ತಾ ಇದ್ದಾರೆ. ಇನ್ನೊಂದು ದೊಡ್ಡಪುರ ಬಿಟ್ಟಿದ್ದಾರಂತೆ. ಅವ್ರು ಬರೋದ್ರಲ್ಲೆಲ್ಲ ಶಾಸ್ತ್ರ ಮುಗ್ದೆ ಹೋಗಿರುತ್ತೆ. ಮದುವೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಒಂದ್ಸಲ ಬುಕ್ಕು, ಒಂದ್ಸಲ ಕ್ಯಾಮ್ರಾ. ನಾನು ನೆಕ್ಸ್ಟ್ ಹಾಕ್ಸ್ಕೊಬೇಕು. ಯಾವ ಕಲರ್ ಹಾಕ್ಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಸ್ಯಾರಿ ಏನು, ನಂದು ಈ ಕಲರ್ ಇದೆ ಕಣೆ ಸೀರೆ. ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಬಂಡೆ. ಅದು ಮತ್ತೆ ಬಾರ್ಡರ್ ಯಾವ್ದಿದೆ? ಬಾರ್ಡರ್ ಡಾರ್ಕ್ ಬ್ಲೂ. ಡಾರ್ಕ್ ಬ್ಲೂ ಇಲ್ಲ ಇಲ್ಲಿ. ಡಾರ್ಕ್ ಬ್ಲೂ ಅಂದ್ರೆ ಯಾವ ಕಲರ್ ಗೊತ್ತಾ? ಈಗ ನನ್ನ ಪ್ಯಾಂಟ್ ಕಲರ್. ಅದೊಂದೇ ಸಾಕು. ಸೈಡ್ ಬಾಲೆಗಳು ತಗೊಂಬಂದೇನು. ಇವರಿಬ್ಬರು ಕಾಲ್ ಮಾಡಬೇಕಿತ್ತು ರಚನಾ ರೂಪಾಗೆ. ರೂಪ ಅಂತ ಇಲ್ಲ, ರೂಪ ಇಲ್ಲೇ ಮದುವೆ ನೋಡಿ. ರಾಧಿಕಾ ರಚನಾಗೆ ಆಂಟಿ ಎಲ್ಲ ಸೇರ್ಕೊಂಡು ನನ್ನ ಫೋಟೋಗ್ರಾಫರ್ ಮಾಡಿದ್ದಾರೆ. ಆ ಪರಿಸ್ಥಿತಿಯಲ್ಲಿದ್ದೀನಿ. ಐ ನಾಟ್ ಫೋಟೋಗ್ರಾಫರ್, ಐ ಆಮ್ ರೂಪಾಸ್ ಫ್ರೆಂಡ್. ಆಂಟಿಗಳೆಲ್ಲ ಸೇರ್ಕೊಂಡು ಅಲ್ಲಿ ಕೂತವ್ರು ಫೋಟೋಗ್ರಾಫರ್ ಮಾಡಿಬಿಟ್ಟಿದ್ದಾರೆ. ಫೋಟೋ ವುಮನ್. ಫೋಟೋ ವುಮನ್. ಫೋಟೋ ವುಮನ್. ನಾನು ತಗೊಳ್ತಾ ಇದ್ದೀನಿ. ನನ್ನ ಸ್ಯಾರಿಗೆ ಮ್ಯಾಚ್ ಆಗ್ತಾ ಇದೆ. ಆಯ್ತಾ? ಡ್ರೆಸ್ ನೋಡಿ ಹೆಂಗೆ. ನೈಟ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಓಡ್ತಾ ಇಲ್ಲ. ಬಳೆ ಶಾಸ್ತ್ರಗಳು ಮಾಡ್ತಾ ಇದ್ದಾರೆ. ಅಯ್ಯೋ, ನಮ್ಮ ಮದುವೆ ತಮ್ಮಗೆ ಫೋನ್ ಮಾಡ್ತೇನೆ ಸರ್. ಇಲ್ಲ ಕಟಿಂಗ್ ಶಾಪಲ್ಲಿ ಮಲ್ಕೊಂಡಿದ್ದಾನಂತೆ. ಅವರು ಏನೋ ಮಾಡಿಸ್ಕೊಡ್ತಿದ್ದೇನೆ. ಯಾರು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೇನೆ. ಯಾರೋ ಬೇರೆ ಫೋನ್ ಆಯ್ತು. ಅದಕ್ಕೆ ನಮ್ಮ ಏರಿಯಾ ಕಡೆ ಇಂಗ್ಲೀಷ್ ಯಾರಪ್ಪ ಮಾತಾಡೋದು ಅಂತ. ನೆಕ್ಸ್ಟ್ ನಾನು ಮೆಹಂದಿ ಬರಕ್ಕೆ ಬೇಕು. ಲಾಸ್ಟ್ ವಾರ ಅದನ್ಗೆ ಗೋರಂಟಿ ಸೊಪ್ಪು ಹಾಕಿ ಕೈ ನೋಡಿ ಹೆಂಗಾಗಿದೆ.
ಅದ್ರ ಮೇಲೆ ಹೆಂಗೆ ಹಂಗೆ ಹಾಕ್ಸ್ಬೇಕು ನಮ್ಮ ಹುಡುಗಿರಿನ ಅಂದ ಬೇಕಾರೆ. ಸೊ ಅವ್ರಿಗೆ ಬಳೆ ಪ್ಯಾಕ್ ಮಾಡಿಸಿದ್ವಿ. ನಾನು ಸ್ಯಾರಿ ಮ್ಯಾಚಿಂಗ್ ತೊಗೋಬೇಕು. ನಂಗೆ ಏನು ಸ್ವಲ್ಪ ಕೆರೆತ ಆದರೆ ಹೆಂಗೆ ಆಗ್ಬಿಡುತ್ತೆ ನೋಡಿಯಪ್ಪ. ಸೊಳ್ಳೆ ಏನು ಕಷ್ಟವಾಗಲಿ. ನಾನು ಗ್ರೀನ್ ಡ್ರೆಸ್ ತೊಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಬಳೆ ಶಾಸ್ತ್ರಕ್ಕೆ ಹಾಕ್ಕೊಳ್ಬೇಕಂತ. ಇನ್ನೆಲ್ಲ ಯಾರು ನನ್ನ ಫ್ರೆಂಡ್ಸ್ ಯಾರು ಬಂದಿಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ ಮದುವೆ ಇನ್ನೊಬ್ಬರಿದಾರಲ್ಲ ಸಾಕು ಅಂತ మదువే లెక్క బరిదా ఆయన గాలి తీసుకోండి నమ్ 4 జన గాలి తీసుకోమంది సైడ్ గాలి కావాలని చెప్పేసి పడే గాలి ఆల్రెడీ నన్నలే ఇవి నేను తీసుకొని వచ్చి నన్నలే నింది ಅದೋಡೆ ಹೆಸರು ಶಾದಿರ್ ಕ ಶಾನ್ ದೋಸಾಲ చింతమ్మిల ಇದು ಸೆಪರೇಟ್ తీసుకొని ಏನೋ ಬರ್ತಾ ಇದ್ದಾನೆ ಅಲ್ಲಿ ಇಲ್ಲಿ ನೋಡು ಕೊಂಡು ಉಮ್ಮ ಕೊಡು ನಮ್ಮ ಚುಕ್ಕಿ ಆಲ್ರೆಡಿ ಹಳದಿ ರೆಡಿ ಆಗಿದೆ. ಗುಣ ರಚು ಎಲ್ಲ ಕೈ ಸ್ವಲ್ಪ ಚಕ್ರ ಹಿಡ್ಕೊಂಡು ನೋಡಿ ಕೊಡ್ತಾನೆ ಇಲ್ಲ ಗೊತ್ತಾ ಚೂರ್ ಕಡೆ ಆಂಟಿ ಅದು ಚೆನ್ನಾಗಿಲ್ಲ ಅನ್ಸುತ್ತೆ ಚಕ್ಲಿ. ರಚು ಅವ್ನು ಕೊಡ್ತಾ ಇಲ್ಲ ಕಣೆ ಚಕ್ಲಿ. ಇಷ್ಟೆಷ್ಟಿದೆಲ್ಲ ಸ್ವಲ್ಪ ಕೊಡೆ ಆಕ್ಚುಲಿ ಚೂರು ಕೊಡ ಮೂರಡಿ ಎಷ್ಟು ಉದ್ದ ಇದೆಯಾ ನೀನು? ರಾಧಿಕಾ ಲೈನ್ ಆಗ್ತಾವನೆ. ರಾಧಿಕಾ ಅಭಿಮಾನಿಗಳು ಜಾಸ್ತಿ ನೋಡು ನಿನ್ ಲೈನ್ ಆಗ್ತಾವ ಅಕ್ಕ. ನಿಮ್ ಮಗ ರಾಧಿಕಾ ಲೈನ್ ಆಗ್ತಾ ಇದ್ದಾನೆ ಅವಾಗಿಂದ ನೋಡು. ರಾಧಿಕಾ ಬೇಡ್ವಾಕ? ರಾಧಿಕಾ ಬೇಡ್ವಾ ನಿಮ್ಗೆ? ನಿಮ್ ಮಗ ಲೈನ್ ಆಗ್ತಾನ ರಾಧಿಕಾಗೆ. ಅವ್ನಿಗೆ ಯಾರೋ ಸುಸೂರ್ ಪತಿ ಅನ್ಸ್ಬಿಟ್ಟಾರ ನೋಡಿಲಿ ಕಾಲ್ಗೆ ಹೂ ಕೊಂಡಕ್ಕಿರೋದು. ಸತಿ ಒಳಗಡೆ ಹೋಗಿ ನಾನು ಕಾಲ ಮಾತ್ರ ಆಗಿದೆ. ಅಕ್ಕನ ಮದ್ವೆ ಅಂತ ಫುಲ್ ಫೇಶಿಯಲ್ ಎಲ್ಲ ಮಾಡ್ಸ್ಕೊತಾನೆ. ನಿನ್ಗೆ ಹೇಳಿದ ಕೆಲಸ ಏನ್ ಮಾಡ್ದೆ ನಾನು? ಏನ್ ಮಾಡ್ದೆ ನಾನು? ಅಲ್ಲ ಏನ್ ಮಾಡ್ದೆ ನೀನು? ಏನ್ ಮಾಡ್ದೆ ನೀನು? ನಾನು ಹೇಳಿದ ಕೆಲಸ ಏನ್ ಮಾಡ್ದೆ ಅನ್ನೋದಕ್ಕೆ ನೀನ್ ಯಾರು ನನ್ಗೆ ಹೇಳಕ್ಕೆ ಅನ್ನೋದು? ಎಲ್ಲೋನೆ ಇವ್ಳ ಪ್ರಕಾರ ಇದು ಎಲ್ಲೋ ಅಂತ ನೋಡಿ ಗೈಸ್. ಎಲ್ಲೋನೆ ಮಸ್ಟರ್ಡ್. ನನಗೇನೋ ಲಾಸ್ಟ್ ಮಂತ್ ಜಾಂಡಿಸ್ ಬಂದಿತ್ತು. ನನಗೆ ಕಲರ್ ಕಾಣಿಸ್ತಾ ಇಲ್ಲ. ಇವ್ಳಿಗೆ ಕಾಣಿಸ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಮಸ್ಟರ್ಡ್ ಎಲ್ಲ ಮಸ್ಟರ್ಡ್ ಅಂದ್ರೆ ಅರ್ಥ ಆಗಲ್ಲ ನನಗೆ. ನೀನ್ ಸ್ಪೆಕ್ಸ್ ಹಾಕೊಂಡೆ ಸೋಡಾ ಬುಡ್ಡಿ ಏನು ಎತ್ಬೇಡ ಅಂದ್ರೆ ಹಿಂಗೆ ತೆಗಿಬೇಡ ಅಕ್ಕ ಫೇಡ್ ಆಗುತ್ತೆ ಅಂದ್ಲು. ರಾತ್ರಿಗೆ ಹಾಕೋಣ ಅನ್ಕೊಂಡೆ ಬಟ್ ಚೈನ್ ಇದೆ ಅಲ್ಲ. ನಾನು ಹಾಕೊಳ್ತೀನಿ. అది ఇప్పుడు వాళ్ళు పెట్టి కదా పో ఇప్పుడు లోపల పెట్టాలంటే పెళ్లి కొడుకు మళ్ళా మనం పెళ్లి కూతురోళ్ళ అత్త పెళ్లి కూతురోళ్ళే వచ్చినారే చూడు అత్త పెళ్లి మా ಎಣ್ಣೆ ದೊಡ್ಕೊಚ್ಚ ಏನು ಝೂಮ್ ಮಾಡ್ಬೇಕಾ? ಝೂಮ್ ಇನ್ ಝೂಮ್ ಔಟ್ ಮಾಡ್ಬೇಕು. ಮುಸ್ತಫಾ ಸಾಂಗ್ ಹಾಕ್ತೀನಿ. ಹೆಂಗಿದೀನಿ ನೋಡಿ. ಹಾಕೊಳ್ಳೋಣಬ್ಬ ಮತ್ತೆ ಮೆಹಂದಿನೂ ಹಾಕಿಲ್ಲ. ನಾನು ಆಲ್ಮೋಸ್ಟ್ ಒಂದು 30-40 ಜೊತೆ ಬಟ್ಟೆ ತಗೊಂಡಿದ್ದೆ ಬೆಳಗ್ಗೆಯಿಂದ. ನೈಟ್ ಡ್ರೆಸ್ ಎಲ್ಲ ಇದ್ದೀನಿ. ಅಟ್ಲೀಸ್ಟ್ ಸ್ವಲ್ಪ ಚೂಡಿದಾರ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾರೆ. ನಾನು ನೋಡಿ ಹೆಂಗೆ ಹೆಣ್ಮಗು ಥರ ಇದ್ದೀನಿ. ನಾನು ಹೆಣ್ಮಗು ಥರನೇ ಇದ್ದೀನಿ ಬಟ್ ನೋಡೋಕೆ ಕಾಡು ಪಾಪ ಥರ ಇದ್ದೀನಿ. ಪಾಪ ನಮ್ಮ ಹುಡುಗರೆಲ್ಲ ಕಷ್ಟಪಡ್ತಾ ಇದ್ದಾರೆ. ಹಣ್ಣು ರೆಡಿ ಮಾಡ್ತಾ ಇದ್ದಾರೆ. ಒಂದು ಆಗ್ತಾ ಇದೆ ಅಲ್ಲ.
ಇವರು ಇಲ್ಲಿ ಹಳದಿಗೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ. ಇದೆ ಅನ್ಸುತ್ತೆ ಕಣೆ ರಚೆ ರೂಪಾಯಿ ರಿಸೆಪ್ಷನ್ ಯಾಕೆ ತೆಗ್ದೆ ಕಣ್ಣಾಗ್ಬೇಡಿ ಅವಳಿಗೆ ಮುಖದಲ್ಲಿ ಗುಳ್ಳೆ ಜಾಸ್ತಿ ಆಗ್ಬಿಟ್ಟಿದೆ. ರಾಧಿಕಾ ನಾನು ಯಾರ್ದೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಆಯ್ತಾ, ಅದಕ್ಕೆ ಅವಳಿಗೆ ಇಷ್ಟ ಆಗ್ತಾ ಇಲ್ಲ, ಅವ್ರ ಬಗ್ಗೆ ಮಾತಾಡ್ಬೇಡ ಅಂತ ಹೇಳ್ತಾವಳೆ. ಇನ್ನೊಂದ್ಸಲ ಹೇಳ ಪ್ಲೀಸ್. ಎಲ್ಲ ರೆಡಿ ಆಗಿದೆ ಬಟ್ ಪವರ್ ಹೋಗಿದೆ. ನಮ್ಮ ಮದುವೆ ಇನ್ನೂ ರೆಡಿ ಆಗ್ತಿದ್ದಾರೆ. ಸೊ ಪವರ್ ಬಂದಮೇಲೆ ಸ್ಟಾರ್ಟ್ ಮಾಡಬೇಕು. ಎಲ್ಲ ಹಾಕ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಆಗೋದಿಲ್ಲ. ಇಲ್ಲಿ ಹಳದಿಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಸುಮ್ಮನೆ ಪೋಯ್ನಮ್ಮ ಅಲ್ಲಿ ಈಸ್ ಬ್ಯಾಕ್ ಗಾಯ್ಸ್. ಇದು ಚೆನ್ನಾಗಿಲ್ವಾ ಇದು? ರೂಪ ವಾಶ್ರೂಮಲ್ಲಿ ಹೋಗಿರ್ತಾರೆ, ಸ್ನಾನ ಮಾಡಕ್ಕೆ ಮದುವೆ ಬಿಟ್ಟಿದೆ ಕಣೆ. ಹಾಂ ಅದು ಏನೋ ಕ್ರಾಸ್ ಆಗಿದೆ. ಹಳದಿ ಎಲ್ಲ ಮುಗಿಸಿದ್ವಿ. ಡ್ಯಾನ್ಸ್ ಒಂದು ಬಾಕಿ ಇದೆ. ಈ ಹುಡುಗಿರು ಎರಡು ಆಡಿಲ್ಲ. ಬೇಕಂತ ಯಾರಾದ್ರೂ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ. ಚಕ್ಲಿ ತಿಂದು ನಾವೆಲ್ಲ ಚಕ್ಲಿ ನಾವೇ ನಾಳೆ ಯಾರಿಗೂ ಗೆಸ್ಟ್ಗೆ ಹಾಕ್ಕೊಡ್ಬೇಕಾದ್ರೆ ಏನಿರಲ್ಲ. ಲಗೇಜಸ್ ನೋಡಿ ಹೆಂಗೆ ಹಾಕ್ತಿದ್ದೀವಿ ಎಲ್ಲ ಬೆಡ್ ಮೇಲೆ. ರೂಪ ಅವ್ರದ್ದು ನಾನು ಬ್ಯಾಗ್ ವ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ. ಇದು ಫುಲ್ ಸ್ಕಿನ್ ಕೇರ್ ಅಂತೆ. ಸೊ ಇದರ ಜವಾಬ್ದಾರಿ ರಚನಾ ಅವ್ರು ತಗೊಂತಾ ಇದ್ದಾರೆ. ಬಾಕ್ಸ್ ಅಲ್ಲಿದೆ ಮೂಲೆಯಲ್ಲಿ. ಇದೆಲ್ಲ ಸ್ಕಿನ್ ಕೇರ್ ಐಟಮ್ ಸಿಕ್ಕೊಳ್ಳಿ. ಇದ್ರ ಲಾಕ್ ರೂಪ, ಇದ್ರ ಲಾಕ್ ಏನು ಮಗ? ಇದು ಕ್ಲಿಪ್ ಇದೆ. ಜ್ಯುವೆಲರಿ ಕೊಂಡೋಳೆ. ಇದೇನು ಬ್ಯಾಂಗಲ್ಲ. ರಚಿಕ ಓಪನ್ ಮಾಡು. ಬಟ್ಟೆ ಇದೆ ಅಲ್ಲ ಅದ್ರೊಳಗಡೆ ಸೈಡ್ ಗಿಡು ಕುಚ್ಚಿ ತರ ಡ್ಯಾನ್ಸ್ ಆಡ್ತಾವಳು ನೋಡಿ ಸರ್. ಬೇಕಂದ್ರೆ ರೂಪ ಹೇಳ್ಕೊಡ್ತಾವಳೆ. ಸಿಕ್ಕಿಲ್ಲ ಮೊನ್ನೆ ನೋಡಿದೆ. ಸೇಮ್ ಪ್ಲಾಸ್ಟಿಕ್ ಬಟ್ ಮೇಲ್ಗಡೆ ಇದು ಕಲರ್. ಇದು ಆಲ್ಮೋಸ್ಟ್ 2 years ಯೂಸ್ ಮಾಡ್ತೀನಿ ಗೊತ್ತಾ. ಏರ್ ಫಾಲ್ ಚೆನ್ನಾಗಿ ಕಮ್ಮಿ ಆಗಿದೆ ನನಗೆ. ನಂದಿನಿ ಮದುವೆ ಬಂದಾಗ ತಗೊಂಡಿದ್ದೆ. ತಂದಿದ್ನಾ? 150 rupees ಅಷ್ಟೇ ಅದು. ನಾನು ನೋಡಿದೆ ಬಟ್ ತಗೊಂಡ್ಬರ್ತೀನಿ. ಪ್ಲಾಸ್ಟಿಕ್ ಇದೆ ಮೇಲ್ಗಡೆ ಸುಮ್ಮನೆ ಕಲರ್ ಹೊಡೆದಿದೆ. ಇನ್ನ ಒಂದು ಹುಟ್ಟಿದೆ ಅದು ತೂರಲ್ಲ ಕೂದಲುಗಳಿಗೆ. ನಿನಗಾಗ ತೋರ್ತೆ, ನಿಂಗೆ ಸ್ಟ್ರೈಟ್ ಹೇರ್ ಇದೆ, ನನ್ಗೆ ಫುಲ್ ಕರ್ಲಿ. ಓಪನ್ ಆಗ್ತಾ ಇಲ್ವೇನೆ? ಇದು ಬಂದ್ಬಿಡು. ಇದನ್ನ ತಗೋಬೇಕಿದೆ. ನನಗೆ ಏರ್ ಫಾಲ್ ಆಗೋದು ಏನೆಲ್ಲ ಫುಲ್ ಹಾಳಾಗ್ಬಿಟ್ಟಿದೆ. ಇದರಲ್ಲಿ ಎಂತ ಓಲೆಗ್ಲಿಕ್ಕೆ ಅವಳ ಕಣೆ ಅಷ್ಟೇ. ಕಿಟಕಿಯಿಂದ ಕಳ್ಳರು ಬರ್ತಿದ್ದಾರೆ. ಓಪನ್ ಮಾಡ್ರಚ್ಚು. ಆಗ್ಲಿಲ್ವಾ? ಅವಳು ಬಂದ್ಲು ನೋಡು. ಇವಾಗ ಟೈಮ್ ಇಲ್ಲ. ಏನಕ್ಕಂತ ಅಷ್ಟು ಅರ್ಜೆಂಟ್ ಅವ್ರಿಗೆ? ಏನಿದು ಪಾಸ್ವರ್ಡ್ ಏನಿದು? ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಅದನ್ನ ಈ ಕಡೆ ಎಳಿ. ಚೆನ್ನಾಗಿತ್ತಾ? ಇದು ಅಳಿಸಿ ಫೋಟೋ ತಗೊಂಡಿಲ್ಲ. ಅದ ಇಲ್ಲ ಇಲ್ಲೇ ಅನ್ಕೊಂಡ್ವಿ. ಸೇಮ್ ಹಂಗೆ ಆಗುತ್ತೆ. ನನಗೆ ಯಾವಾಗ ಗೊತ್ತು. ನಾನು ಹೇಳಿದ್ದು ಫಸ್ಟ್ ಮನೆಯಲ್ಲಿ ಆಗೋಗ್ಲಿ ಮತ್ತೆ ದಿಸ್ ಇಸ್ ಮಿರರ್ ಅಷ್ಟೇ ನಂಗೆ ಗೊತ್ತಿರೋದು. ಹೇಳ್ರಚ್ಚು ನೀನು. ದಿಸ್ ಇಸ್ ಪ್ರೈಮರ್. ಫಸ್ಟ್ ಬ್ಲೆಂಡರ್, perfume. This is also perfume, foundation, moisturizer, lipstick, eyeliner, sticker, hairpin, compact, ಪೌಡ್ರು, concealer. ಹೇಳಕ್ ಬರ್ತಾ ಇಲ್ಲ. ಇದು ಕಾಂಪ್ಯಾಕ್ಟ್. ಐ ಶ್ಯಾಡೋ ಅಲ್ಲ ಕಣೆ, ಶೇಡ್ಸ್. ಐ ಶ್ಯಾಡೋ, ಕಾಜಲ್, ಮಸ್ಕರಾ, ಕಾಜಲ್, ಐಲೈನರ್ ಅದು, ಸೆಟ್ಟಿಂಗ್ ಸ್ಪ್ರೇ, ಸೆಂಟು, ಪರ್ಫ್ಯೂಮು. ಈ ಸೆಟ್ಟಿಂಗ್ ಸ್ಪ್ರೇ ಫೇಸ್ಗ ಹೇರ್ಗ ಫೇಸ್ಗೆ ಆಫ್ಟರ್ ಮೇಕಪ್. ನಾಳೆ ನನಗೆ ಮೇಕಪ್ ಮಾಡ್ತಾ ಇರೋದು ರಾಧಿಕಾ. ಸಾರಿ ರೂಪಾ. ಸಾರಿ ರಚನಾ.
ನಿಮ್ಗೆ ಯಾರಿಗಾದ್ರೂ ಮೇಕಪ್ ಥಿಂಗ್ಸ್ ಬಗ್ಗೆ ಟಿಪ್ಸ್ ಬೇಕಾದ್ರೆ ನಾನು ರಾಧಿಕಾ ನಂಬರ್ ಹಾಕಿರ್ತೀನಿ. ಸಾರಿ, ರಚನಾ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ತೆಗ್ದಿಗೆ ನೈಲ್ ಪಾಲಿಶ್ ಹಾಕ್ತೀನಿ ನಾನು ನಿಮ್ಮ ಕಾಲಿಗೆ. ಇಲ್ಲ, ಲೆಫ್ಟ್ ಹ್ಯಾಂಡಲ್ಲಿ ಹೆಂಗೆ ಹಾಕೊಳಕ್ಕಾಗತ್ತೆ? ಎಷ್ಟು ಚೆನ್ನಾಗಿ ಮೆಹಂದಿ ಹಾಕಕ್ಕೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅದರಲ್ಲಿ ಪಕ್ಕ ಫೋನ್ದಲ್ಲಿ ನೋಡ್ಕೊಂಡು ತೋರಿಸ್ತೇನೆ. ನನಗೆ ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿಬಿಟ್ಟಿದೆ. ಕಾಣಿಸಿಲ್ಲ. ಎಲ್ಲ ಬಳ್ದು ಬಿಟ್ಟಿದ್ದೀವಿ, ವಾಶ್ ಮಾಡ್ಕೊಂಡ್ಬಂದಿದ್ದೀವಿ. ತೆಗೆ ಆಯ್ತು. ನೀನು ಅನ್ನಕ್ಕೆ ಉಪ್ಪಿಲ್ಲ ಅಂದ್ರೆ ನಿಮ್ಗೆ ವೇಸ್ಟ್. ಅದು ಅದಕ್ಕೆ ಟೇಸ್ಟ್ ಸಿಗಲ್ಲ ಅನ್ನಕ್ಕೆ, ನಾವು ಎಷ್ಟು ಸಾರ್ಗೆ ಹಾಕೊಂಡ್ರು ಅದು ಇದೆಯಲ್ಲ ಉಪ್ಪು ಅನ್ಸುತ್ತೆ. ಆ್ಯಕ್ಚುಲಿ ಏನೇನೋ ಪ್ಲ್ಯಾನ್ಸ್ ಇತ್ತು ಇನ್ನು, ಬಟ್ ಫುಲ್ ಟಯರ್ಡ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಮಲಗುವ ಸಮಯ. ಎಲ್ಲ ಮುಖಗಳು ನೋಡಿ ಹಿಂಗಾಗ್ಬಿಟ್ಟಿದೆ. ಅಲ್ಲಿ ಸ್ವಲ್ಪ ಗ್ಲೋ ಮಾಡ್ಕೊಳ್ತಾ ಇದ್ದಾರೆ ಬೆಳಗ್ಗೆ. ಏನಾಗ್ತಾ ಇದ್ದಾರೆ? ಸ್ವಲ್ಪ ಪ್ರಿಪೇರ್ ಆಗ್ತಾ ಇದ್ದಾರೆ ನಾಳೆ ಮುಹೂರ್ತಕ್ಕೆ. ಸೊ ನಮ್ಮ ಬ್ಯೂಟಿಷಿಯನ್ ರಚನಾ ಗೌಡ ಅವರು ರೆಡಿ ಮಾಡ್ತಾ ಇದ್ದಾರೆ. ಸೊ ಮನೆಗೆ ಎವ್ರಿವನ್, ಫೈನಲಿ ಇವತ್ತು ರಿಸೆಪ್ಷನ್ ಡೇ. ಅದಕ್ಕಿಂತ ಮುಂಚೆ ನಮ್ಮ ಹಳ್ಳಿ ಕಡೆ ಶಾಸ್ತ್ರ ಸಂಪ್ರದಾಯ. ಸೊ ಮದುವೆ ಬರ್ತಾ ಇದ್ದಾರೆ. ಎಲ್ಲರ ಮನೆಗೆ ಹೋಗಿ ಅರಶಿನ ಇಟ್ಕೊಂಡು ಬರ್ಬೇಕು. ಅದು ಲಿಸ್ಟ್ ಬೇರೆ ಬರ್ಕೊಳ್ಬೇಕು. ಪೆನ್ನು ಬುಕ್ ಕೊಟ್ಟಿದ್ದಾರೆ, ಲಿಸ್ಟ್ ಎಲ್ಲ ಬರ್ಕೊಳ್ಬೇಕು. ಎಲ್ಲರ ಮನೇಲಿ ಸ್ವೀಟ್ ಕಂಪಲ್ಸರಿ ತಿನ್ಬೇಕಂತೆ. ಇದು ಕಾರಣ ಏನೋ ಒಂದು ತಿನ್ಬೇಕಲ್ಲ. ಇವತ್ತು ವೆರೈಟಿ ಫುಡ್ ಸಿಗುತ್ತೆ ನಮ್ಗೆ. ಮನೆಗೂ ಹೋಗಿ ಅರಿಶಿನ ಹಾಕ್ಸ್ಕೊಂಡು ಬರಬೇಕು. ಸೊ ಮನೆ 4 ನಮ್ದು ರೂಪದಿಂದ ಪ್ರೀ ವೆಡ್ಡಿಂಗ್ ಶೂಟು ಆಗಿಲ್ಲ. ಅಲ್ಲೇ ಹೋಗಿ ರೆಡಿಯಾಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮಪ್ಪ. ಪಾಪ ನೆನ್ನೆಯಿಂದ ಅರಿಶಿನ ಇಟ್ಟು ಫುಲ್ ಎಲ್ಲ ಮಾಡ್ಬಿಟ್ಟಾರ. ಯಾರ್ದು 20 ಮನೆಗೆ ಹೋಗ್ಬೇಕಂತ ಎಲ್ಲ ಹಿಂಗೆ ಪ್ಯಾಕ್ ಮಾಡ್ತಾರೆ. ಬಿಂದಾಕದ ಕೆಲಸ ನೋಡಿ. ಇಲ್ಲಿ ಅವ್ರು ಎತ್ಕೊಂಡು ಎಲ್ಲರ ಮನೆಗೆ ಹೋಗಿದ್ದು. ಅವರು ಅದು ತಿನ್ನಕ್ಕೆಲ್ಲ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ಸಪರೇಟ್ ಬ್ಯಾಗ್ ಬಾಡಿ ಹಾಕೊಂಡು ಬರ್ತಾ ಇದೀವಿ. ಎಲ್ಲ ಶಾಸ್ತ್ರ ಅಂತೆ ಅದು. ನೆಕ್ಸ್ಟ್ ಮನೆಗೆ ಬಂದಿದ್ದೀವಿ. ಅವ್ರ ಕೊಡೋ ಗಿಫ್ಟ್ಸು ಎಲ್ಲ ಹಾಕ್ಕೊಳ್ತಾ ಇದೀವಿ. ನನ್ನ ತಲೆಯಲ್ಲಿ ಕಿವಿಯಲ್ಲಿ ಹೋಗ್ತದೆ. ಅಲ್ಲ ಇದೆಂತ ಸ್ಟೆಥೋಸ್ಕೋಪ್ ಅಂತ ಇದ್ದೀನಿ ನಾನು. ಅದು ಏನಂತಾರೆ ಸ್ಕೂಲ್ ಡ್ರೈವರ್. ನೆನ್ನೆಯಿಂದ ಚಕ್ಲಿ ನಮ್ಮನ್ನು ಬಿಡ್ತಿಲ್ಲ, ನಾವು ಚಕ್ಲಿ ಬಿಡ್ತಿಲ್ಲ ಗೊತ್ತಿಲ್ಲ. ಇಲ್ಲಿ ನೋಡಿ
ಮೇಕಪ್ ಆರ್ಟಿಸ್ಟ್ ಅವರು ಅಸಿಸ್ಟೆಂಟ್ ಆ ಕಡೆ ಇದೆ. ನನ್ನ ಕೈಯೆಲ್ಲ ಕೆಂಪಗಾಗೋಯ್ತು ನಿಜ, ಒತ್ತಿ ಒತ್ತಿ ಬ್ಯಾಗ್ಗಳೆಲ್ಲ ಎಂತ ಅದು ಅಲಗಾಕಿ ಹೊಸಗೆ ಹಾಕಿ ನಾವು ಇವಾಗ ಚೌಟ್ರಿಗೆ ಹೊರಡ್ತಾ ಇದ್ದೀವಿ. ಅಂದ್ರೆ ನಮ್ಮ ಕಡೆ ಇಷ್ಟೊಂದೆಲ್ಲ ಹಾಕೋದಿಲ್ಲ, ಕಮ್ಮಿ ಸ್ವಲ್ಪ ಹಾಕ್ತಾರಲ್ವೇನೆ ಹೊಸಗೆ ಅಂತ. ರಾತ್ರಿ ಮಾತ್ರ ತಗೊಂಬಂದು ಹಾಕೊಡ್ತಾರೆ. ನಮ್ದು ಈ ಥರ ಹೋಗ್ತಾಯಿದೆ. ನಂದು ಎಲ್ಲೋದ್ರೂ ಇದು ಗೋಣಿಸಿಲ್ಲ ಬಿಡೋದು, ಕೆಟ್ಟದಾಗಿದೆ ಕಾಂಬಿನೇಷನ್ ಇದಕ್ಕೂ ಮತ್ತೆ ಇದಕ್ಕೂ. ಏನು ಅಲ್ಲಿ ಎಂಟ್ರೆನ್ಸ್ ಇದ್ದಾರೆ ನೋಡಿ.